ವೆಲ್ಕಮ್ ಟು ಐಪೈ ಟ್ರಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ಎಚ್ ವೈ ಟಿ ಟಾಪಿಕ್ ಹೇಳಿಂಗ್ ಟಾಪಿಕ್ ಆದಂತಹ ವಿಟಮಿನ್ಗಳ ಬಗ್ಗೆ ನೋಡೋಣ. ಯಾರು ಬಿಗ್ನರ್ ಇದ್ದರೆ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದರ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಇದನ್ನು ವಿಡಿಯೋ ಸ್ಕಿಪ್ ಮಾಡಿ. ಮೊದಲನೇದಾಗಿ ನೋಡೋದಾದರೆ ಇದರಲ್ಲಿ ರೆಟಿನಾಲ್, ವಿಟಮಿನ್ ಎ. ಇಲ್ಲಿ ವಿಟಮಿನ್ಗಳು ಲಿಸ್ಟ್ ಇದೆ. ಇಲ್ಲಿ ಹೆಸರುಗಳು ಇದೆ, ರಾಸಾಯನಿಕ ಹೆಸರು ಇದು. ಆ್ಯಂಡ್ ಇವುಗಳಿಂದ ಬರುವಂಥ ಕಾಯಿಲೆಗಳು, ಇವು ಮೂರು ನಿಮಗೆ ಗೊತ್ತಿರಬೇಕು. ಇದು ಎಲ್ಲ ಮುಂಬರುವ SSC ಮತ್ತು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ತುಂಬ ಹೆಲ್ಪ್ ಆಗುತ್ತದೆ. ಇದರ ಬಗ್ಗೆ ನೋಟ್ಸ್ ಮಾಡಿ ಇಟ್ಟುಕೊಳ್ಳಿ. ಒಂದನೇದ್ದು ವಿಟಮಿನ್ ಎ, ರೆಟಿನಾಲ್ ರಾಸಾಯನಿಕ ಹೆಸರು. ಇದರಿಂದ ಬರುವ ಕಾಯಿಲೆ ರಾತ್ರಿ ಗುರುಡುತನ, ಮೀನು ಕ್ಯಾರೆಟ್ ಎಂಬುದನ್ನು ಇದರಲ್ಲಿ ಇರುವಂಥ ಅಂಶವಾಗಿದೆ. ಇನ್ನು ವಿಟಮಿನ್ B1 ಥಯಾಮಿನ್, ಇದರ ರಾಸಾಯನಿಕ ಹೆಸರು. ಬೆರಿ ಎಂಬ ರೋಗವು ಬರುತ್ತದೆ ಇದರಿಂದ. ವಿಟಮಿನ್ B2 ರೈಬೋಫ್ಲೇವಿನ್, ಇದರ ರಾಸಾಯನಿಕ ಹೆಸರು. ಚರ್ಮದ ಬಿರುಕು, ಅರಿಬೋಫ್ಲೇವಿನೋಸಿಸ್ ಎಂಬ ಕಾಯಿಲೆ ಬರುತ್ತದೆ. ವಿಟಮಿನ್ B3 ನಿಯಾಸಿನ್, ಇದರ ಪ್ರಮುಖ ಕಾಯಿಲೆ ಪೆಲಿಗ್ರಾ, ಮಾನಸಿಕ ಅಸ್ವಸ್ಥತೆ, ಚರ್ಮದ ಬಿರುಕು, ಅತಿಸಾರ ಭೇದಿ ಇವೆಲ್ಲವೂ ವಿಟಮಿನ್ B3 ಇಂದಾಗುತ್ತದೆ. ವಿಟಮಿನ್ B6 ಪೆರಿಡಾಕ್ಸಿನ್, ಇದರ ಪ್ರಮುಖ ರೋಗ ನೋಡಿದಾಗ ಚರ್ಮದ ರೋಗ, ನರ ದೌರ್ಬಲ್ಯ, ಬುದ್ಧಿಮಾಂದ್ಯತೆ. ವಿಟಮಿನ್ B9 ಇದನ್ನು ರಾಸಾಯನಿಕ ಹೆಸರು ಫೋಲಿಕ್ ಆಮ್ಲ. ಇದರ ಕಾಯಿಲೆಯನ್ನು ನೋಡಿದಾಗ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು, ಫೋಲಿಕ್ ಆಮ್ಲ ಶಾಲಾ ಯೂನಿಯನ್ ಆಗುವುದು. ನೆಕ್ಸ್ಟ್ ವಿಟಮಿನ್ B12, ಇದು SSC MTSನಲ್ಲಿ 2024ರಲ್ಲಿ ಕೇಳಿದ್ದಾರೆ ನೋಡಿ ಇದನ್ನು. ನೆಕ್ಸ್ಟ್ ಇದರ ಏನಂತ ರಾಸಾಯನಿಕ ಹೆಸರು ಸೈನೋಕೊಬಾಲ್ಯೋಮಿನ್ ಅಂತ ಇದರ ರಾಸಾಯನಿಕ ಹೆಸರಾಗಿದೆ. ಇದರ ಕಾಯಿಲೆ ಅಂದರೆ ರಕ್ತಹೀನತೆ, ಅನೇಮಿಯಾ ರೋಗ ಬರುವುದು ಯಾವುದರಿಂದ ಅಂತ ಕೇಳ್ತಾರೆ. ರೋಗ ಬರುವುದೇ ವಿಟಮಿನ್ B12ನಿಂದ. ನೆಕ್ಸ್ಟ್ ಆಸ್ಕಾರ್ಬಿಕ್ ಆಮ್ಲ, ವಿಟಮಿನ್ C, ಇದರ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ ಆಗಿದೆ ಇರೋದು. ಇದರಿಂದ ಬರುವ ಕಾಯಿಲೆಗಳು ಸ್ಕರ್ವಿ ರೋಗ. ಇದು ವಿಟಮಿನ್ C ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾಗ ನಿಂಬೆಹಣ್ಣು ಮತ್ತು ಕಿತ್ತಳೆ. ವಿಟಮಿನ್ D, ಇದನ್ನು ನಾವು ಸೂರ್ಯನ ಬೆಳಕಿನಿಂದನೂ ಪಡೆಯುತ್ತೇವೆ. ಕ್ಯಾಲ್ಸಿಫೆರಾಲ್, ಇದರ ರಾಸಾಯನಿಕ ಹೆಸರು ನೆನಪಿರಬೇಕು. ಇನ್ನು ರಿಕೆಟ್ಸ್, ಸೂರ್ಯನ ಬೆಳಕಿನಿಂದ ಬರುತ್ತದೆ, ಅಂದರೆ ರಿಕೆಟ್ಸ್ ಎಂಬ ಕಾಯಿಲೆ ಬರುತ್ತದೆ ಇದಕ್ಕೆ. ಅದು ಪಡೆಯುವುದು ಸೂರ್ಯನ ಬೆಳಕಿನಿಂದನೇ ಪಡೆಯುತ್ತೇವೆ. ಅದಕ್ಕೆ ಬರುವ ಕಾಯಿಲೆ ಅಂದರೆ ರಿಕೆಟ್ಸ್ ಎಂಬುದು. ನೆಕ್ಸ್ಟ್ ವಿಟಮಿನ್ ಇ ಟೊಕೊಪೆರಾಲ್, ಇದಕ್ಕೆ ಬರುವುದು ಬಂಜೆತನ ಎಂಬ ಕಾಯಿಲೆ ಬರ್ತದೆ ಇದಕ್ಕೆ. ಹೆಣ್ಣು ಮಕ್ಕಳಲ್ಲಿ ಬಂಜೆತನ ತರುವಂತಹ ಕಾಯಿಲೆ ಯಾವುದು ಅಂತ ಕೇಳಿದಾಗ ವಿಟಮಿನ್ ಇ ಅಂತ ಬರ್ತದೆ. ಮತ್ತು ವಿಟಮಿನ್ ಕೆ, ಇದರ ರಾಸಾಯನಿಕ ಹೆಸರು ಪೆರಿಯೋಕ್ವಿನಿನ್ ಅಥವಾ ಹಿಮೋಫಿಲಿಯಾ ಅಂತ ಕರೆಯುತ್ತಾರೆ. ಇದು ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುತ್ತದೆ, ಹೆಪ್ಪುಗಟ್ಟಲು ವಿಫಲವಾಗುತ್ತದೆ. ಇವೆಲ್ಲವೂ ವಿಟಮಿನ್ಗೆ ಸಂಬಂಧಿಸಿದಂತಾಗಿದೆ. ಇವಾಗ ನಾವು ಲೋಹಗಳು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಈ ಲಿಸ್ಟಲ್ಲಿ ಕೆಲವು ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಳ್ಳಿ. ಅಂದರೆ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಾಗ ಬೇಗ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಆಗುತ್ತದೆ. ಲೋಹಗಳಲ್ಲಿ ಯಾವ ಬರ್ತವೆ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ. ಇವು ಉತ್ಕರ್ಷಣೀಯಗಳಾಗಿವೆ. ಇವು ಉತ್ತಮ ವಾಹಕವಾಗಿದೆ. ಯಾವುದು? ಲೋಹಗಳು. ಬೆಳ್ಳಿ ಅತ್ಯಂತ ಉತ್ತಮ ವಾಹಕವಾಗಿದೆ. ಅದು ಬೆಳ್ಳಿ ಇದರಲ್ಲಿ ಜಾಸ್ತಿ ಅಂದರೆ. ನೆಕ್ಸ್ಟು ಮೃದುವಾದದ್ದು ಅಂತ ಕೇಳಿದಾಗ ಇದರೊಳಗೆ ಸೋಡಿಯಂ ಬರ್ತದೆ. ಭೂತೊಗಟೆಯಲ್ಲಿ ಹೇರಳವಾಗಿರೋದು ಅಲ್ಯೂಮಿನಿಯಂ. ಇನ್ನು ಅಲೋಹಗಳು ಯಾವ್ಯಾವ ಬರ್ತವೆ ಅಂತ ನೋಡಿದಾಗ ಆಮ್ಲಜನಕ, ಸಾರಜನಕ. ಭೂಮಿಯಲ್ಲಿ ಅತಿ ಹೇರಳವಾಗಿ ಸೊರೆಯುವ ಮೂಲ ವಸ್ತು ಅದುವೇ ಸಾರಜನಕ. ಇದಕ್ಕೆ ನೈಟ್ರೋಜನ್ ಎಂದು ಕರೆಯುತ್ತಾರೆ. ಇನ್ನು ಜಲಜನಕ, ಎರಡನೇ ಧಾತು ಇದು, ಹೈಡ್ರೋಜನ್ ಅಂತ ಕರೆಯುತ್ತಾರೆ ಇದಕ್ಕೆ. ಇವು ಅಪಕರ್ಷಣೆಯಾಗಿದೆ. ಇವು ಏನಾಗಿದೆ? ಉತ್ಕರ್ಷಣೆ. ಇಟ್ ಇಸ್ ದ ಟು ಡಿಫರೆನ್ಸ್.
ಆ್ಯಂಡ್ ಇವು ಉತ್ತಮ ಅವಾಹಕವಾಗಿದೆ, ಅಂದರೆ ಕರೆಂಟ್ ಹೊಡೆಯುವುದಿಲ್ಲ, ಇವು ಕರೆಂಟು ಹೊಡೆಯುತ್ತದೆ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ನೋಡಿದರೆ. ಇದರ ಹೇರಳವಾಗಿರುವುದು ಜಲಜನಕ ಆ್ಯಂಡ್ ವಾತಾವರಣದಲ್ಲಿ ಹೇರಳವಾಗಿರೋದು ಸಾರಜನಕ, ನೈಟ್ರೋಜನ್. ಇದನ್ನು ಸ್ಟೇಟ್ಮೆಂಟ್ ವಾಯ್ಸ್ನಲ್ಲಿ ಬರ್ತದೆ. ಓಲ್ಡ್ ಕ್ವಶನ್ ಪೇಪರ್ ನೋಡಿದರಲ್ಲಿ ಉತ್ಕರ್ಷಣೆ ಅಪಕರ್ಷಣೆ ನಡುವಿನ ವ್ಯತ್ಯಾಸ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಾಗ ಐಡೆಂಟಿಫೈ ಮಾಡೋಕ್ಕೆ ಆಮ್ಲಜನಕವನ್ನು ಸೇರಿಸುವುದು, ಜಲಜನಕವನ್ನು ಹೊರಡುವುದು, ಎಲೆಕ್ಟ್ರಾನನ್ನು ಕಳೆದುಕೊಳ್ಳುತ್ತವೆ. ಇದು ಪಾಯಿಂಟ್ ನೆನಪಿರಬೇಕು. ಇನ್ನು ಇದು ಉತ್ಕರ್ಷಣೆಗಿದೆ. ಇನ್ನು ಅಪಕರ್ಷಣೆ ಜಲಜನಕವನ್ನು ಸೇರಿಸುವುದು, ಆಮ್ಲಜನಕವನ್ನು ಹೊರಡಿಸುವುದು, ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತದೆ. ಪಡೆದುಕೊಂಡರೆ ಅಪಕರ್ಷಣೆ, ಕಳೆದುಕೊಂಡರೆ ಉತ್ಕರ್ಷಣೆ. ಇದನ್ನು ನೆನಪಿಡಿ. ನೆಕ್ಸ್ಟ್ ಆಮ್ಲಗಳು, ಪ್ರತ್ಯಾಮ್ಲಗಳು ಏನಿದೆ ಡಿಫ್ರೆನ್ಸ್ ಅಂತ ನೋಡಿದಾಗ ಅಣಿಕೆ, ಅಂದರೆ ಆಮ್ಲ, ನೀ ಅಂದರೆ ನೀಲಿ ಲಿಟ್ಮಸ್ ಕಾಗದದಿಂದ, ಕೆ ಅಂದರೆ ಕೆಂಪು ಲಿಟ್ಮಸ್ ಕಾಗದಕ್ಕೆ ಪರಿವರ್ತನೆಯಾಗುವುದೇ ಆಮ್ಲಗಳು ಎಂದು ಕರೆಯುತ್ತಾರೆ. ಇದರ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತದೆ. ಇದರ ಎಕ್ಸಾಂಪಲ್ ನೋಡಿದರೆ ಹಾಲು, ಇದು pH ಮೌಲ್ಯ ಕಡಿಮೆಯಾಗಿದೆ ಇದರದ್ದು. ಆ್ಯಂಡ್ ಪ್ರತ್ಯಾಮ್ಲ, ಪ್ರಣಿಕೆ, ಅಂದರೆ ಪ್ರತ್ಯಾಮ್ಲ, ಕೆ ಅಂದರೆ ಕೆಂಪು ಲಿಟ್ಮಸ್ ಕಾಗದದಿಂದ, ನೀ ಅಂದರೆ ನೀಲಿ ಲಿಟ್ಮಸ್ ಕಾಗದಕ್ಕೆ ಪರಿವರ್ತಿಸುವುದು. ಇದರ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿರುತ್ತದೆ. ನೆನಪಿರಲಿ, ಬರೀ ಸಣ್ಣ ಪಾಯಿಂಟಲ್ಲಿ ಆಲ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಅದರಿಂದ ಪ್ರಭಾವ ಹೆಚ್ಚು ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರಬೇಕು. ಆ್ಯಂಡ್ ಎರಡನೇದು ಪಾಯಿಂಟ್ಸ್, ಇದು ಡಿಫ್ರೆನ್ಸ್ ನೋಡೋಣ. ಏನಿದು ಸೌರಶಕ್ತಿ, ಅಣುಶಕ್ತಿ. ಇದರ ಒಂದೇ ಬಗೆಯ ವಸ್ತುವಿನ ಅಣುಗಳು ಪರಸ್ಪರ ಆಕರ್ಷಣೆ ಹೊಂದುವುದಕ್ಕೆ ಸೌರಶಕ್ತಿ ಎನ್ನುವರು. ಅಂದರೆ ಈ ನೋಟುಗಳು ಅಂಟಿಕೊಂಡಿರ್ತಾರೆ ನೋಡಿ, ಅಂದರೆ ಪೆಂಡಿಂಗ್ ಅಂಟಿರ್ತದೆಲ್ಲ, ಅದು ಬೇಗ ಬರೋದಿಲ್ಲ. ಅದಕ್ಕೆ ಮೂಲ ಕಾರಣ ಸೌರಶಕ್ತಿ. ಆ್ಯಂಡ್ ಎರಡನೇ ಅಣುಶಕ್ತಿ. ಇದು ಡಿಫ್ರೆನ್ಸ್. ಬೇರೆ ಬೇರೆ ಬಗೆಯ ವಸ್ತುಗಳು ಅಣುಗಳು ಪರಸ್ಪರ ಆಕರ್ಷಣೆ ಹೊಂದುವುದಕ್ಕೆ ಅಣುಶಕ್ತಿ ಎನ್ನುವರು. ಅಂದರೆ ಗಾಜಿನ ನಳಕೆಯಲ್ಲಿ ನೀರು ಅಂಟಿಕೊಂಡಂತೆ ಕಾಣುತ್ತದೆ ಅದು, ಇದಕ್ಕೆ ಅಣುಶಕ್ತಿ ಇದಕ್ಕೆ ಮೂಲ ಕಾರಣ ಆಗಿದೆ. ಇದು ನೆನಪಿರಲಿ. ಇನ್ನು ಕಳೆದ ವಿಡಿಯೋದಲ್ಲಿ ನಾವು ವಿಸರಣೆ ಅಭಿಸರಣೆ ಬಗ್ಗೆ ನೋಡಿದ್ದೇವೆ. ಇದು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಸಾಗುವುದೇ ವಿಸರಣೆಯಾಗಿದೆ. ಅಭಿಸರಣೆ ಅಂದರೆ ಹೆಚ್ಚಿನ ಕಣದಂಗಳಿಂದ ರೇಪೊರೆಯ ಸಾಗುವುದಕ್ಕೆ ಮತ್ತು ಕಡಿಮೆ ಸಾಂದ್ರತೆಗೆ ಬರುವುದಕ್ಕೆ ಅಭಿಸರಣೆ ಎನ್ನುವುದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದೆ. ಆ್ಯಂಡ್ ಸಮ್ಮಿಲನ ಮತ್ತು ವಿದಳನ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸಮ್ಮಿಲನ ಎಂಬುದು ಸೂರ್ಯನಲ್ಲಿ ನಡೆಯುತ್ತದೆ. ಇದಕ್ಕೆ ಫ್ಯೂಷನ್ ಎಂದು ಕರೆಯುತ್ತಾರೆ. ಇದಕ್ಕೆ ಇಲ್ಲಿ ಬರೋದು ಮಿಸ್ಟೇಕ್ ಆಗಿದೆ. ಇದು ಫ್ಯೂಷನ್, ಈಚೆ ಕಡೆದು ಬರಬೇಕು. ಫ್ಯೂಷನ್ ಅಂದರೆ ಸಮ್ಮಿಲನ, ಅಂದರೆ ಜಲಜನಕ ಸೇರಿ ಹೀಲಿಯಂ ರೆಡ್ಯೂಸ್ ಮಾಡಿ, ಅಂದರೆ ಸೂರ್ಯನ ಶಾಖ ಉತ್ಪತ್ತಿ ಆಗೋದಕ್ಕೆ ಸಮ್ಮಿಲನ ಎಂಬುದಾಗುತ್ತೆ. ಇನ್ನು ವಿದಳನ, ಇದಕ್ಕೆ ಫ್ಯೂಷನ್ ಅಂತ ಅಂತಾರೆ, ಫಿಷನ್ ಎಂದು ಕರೆಯುತ್ತಾರೆ. ಇದು ಯುರೇನಿಯಂ, ಅದು ಥರ್ಮಲ್ ಪವರ್ ಪ್ಲ್ಯಾಂಟ್, ಕಲ್ಲಿದ್ದಲು ಅಂತ ನೋಡಿರ್ತಾರಲ್ಲ, ಇದು ಒಂದು ಶಕ್ತಿಯ ಕೇಂದ್ರವಾಗಿದೆ. ಯುರೇನಿಯಂ 239 ಎಂಬುದು ರಾಸಾಯನಿಕವನ್ನು ಬಳಸಿ ಇದನ್ನು ಗೊತ್ತಿದೆಯಲ್ಲ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಂಬಲ್ಲಿ ಬಳಸಲಾಗುತ್ತದೆ. ಅಂದರೆ ಅಣು ವಿದ್ಯುತ್ ಶಕ್ತಿಯಾಗಿದೆ ಇದು ಒಂದು. ಭಾರತದಲ್ಲಿ ಗೊತ್ತಿದೆಯಲ್ಲ, ಒಟ್ಟು 7 ಇದ್ದಾವಲ್ವ ಅವೇ: ತಾರಾಪುರ, ಮುಂಬೈ, ಹತ್ತಿರ ಮಹಾರಾಷ್ಟ್ರ, ಕಲ್ಪಕಂ, ಕುಂಡಕುಳಂ. ಎಲ್ಲವೂ ಕಾರ್ಯನಿರ್ವಹಿಸುವುದು ಯಾವ ತತ್ವ ಅಂದರೆ ಯುರೇನಿಯಂ. ನಮ್ಮ ಕರ್ನಾಟಕದಲ್ಲಿ ಒಂದೇ ಇದೆ, ಅದು ಕೈಗಾ ಅಣು ವಿದ್ಯುತ್ ಸ್ಥಾವರ. ನೆಕ್ಸ್ಟು ಸಮೀಪ ದೃಷ್ಟಿದೋಷ, ದೂರ ದೃಷ್ಟಿದೋಷ ನೋಡೋಣ. ಸನಿ ದಪ ಅಂತಿದೆ. ಸ ಅಂದರೆ ಸಮೀಪ ದೃಷ್ಟಿದೋಷ, ನಿ ಅಂದರೆ ನಿಮ್ನ ಮಸೂರ. ಇದು ರೇಟನಾಲದ ಮುಂದೆ ಬೀಳುತ್ತದೆ, ನೆನಪಿರಲಿ. ಇದು ಸಮೀಪ ದೃಷ್ಟಿದೋಷಕ್ಕೆ ಇನ್ನೊಂದು ಮಯೋಪಿಯಾ ಎಂದು ಕರೆಯುತ್ತಾರೆ. ಇನ್ನು ದೂರದೃಷ್ಟಿದೋಷಕ್ಕೆ ಇಲ್ಲಿದೆ ನೋಡಿ, ಪ ಅಂತ ಇದೆ ಅಲ್ವಾ. ಅಂದರೆ ದೂರದೃಷ್ಟಿದೋಷ, ಪ ಅಂದರೆ ಪೀನ ಮಸೂರ ಬಳಸುತ್ತಾರೆ. ರೇಟನಾಳದ ಹಿಂದೆ ಬೀಳುತ್ತದೆ ಇದರ ಛಾಯೆಗಳು. ಇದಕ್ಕೆ ಏನಂತಾರೆ ಹೈಪರ್ಮೆಟ್ರೋಪಿಯಾ. ದಿಸ್ ಈಸ್ ಹೈಪ್ರೋಮೆಟ್ರೋಪಿಯಾ, ದಿಸ್ ಈಸ್ ಮಯೋಪಿಯಾ, ನೆನಪಿರಲಿ. ಇನ್ನು ಶಾರ್ಟಾಗಿ ನೋಡೋದಾದರೆ ಸಸ್ಯಗಳ ಆವಾಸ ಸ್ಥಾನಗಳನ್ನು ನೋಡೋಣ.
ಅದಕ್ಕಿಂತ ಮುಂಚೆದಾಗಿ ನಿಮಗೆ ಹೂ ಗಂಡಿನ ಭಾಗ ಕೇಸರಗಳು, ಹೆಣ್ಣಿನ ಭಾಗ ಶಲಾಕಗ್ರಹ. ಇದನ್ನು ಕ್ವಶನ್ SSCಯಲ್ಲಿ ಜಾಸ್ತಿ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಸಸ್ಯದ ಆವಾಸ ಸ್ಥಾನಗಳನ್ನು ನೋಡೋಣ. ಹೈಡ್ರೋಫೈಟ್ಸ್ ನೀರಿನಲ್ಲಿ ತಾವರೆಯಲ್ಲಿ ಬೆಳೆಯುವ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಎಂದು ಕರೆಯುತ್ತಾರೆ. ಕ್ಸಿರೋಫೈಟ್ಸ್ ಮರುಭೂಮಿ ಕಳಿಯಲ್ಲಿ ಬೆಳೆಯುವ ಸಸ್ಯಗಳು. ಎಪಿಯೋಫೈಟ್ಸ್ ಸಸ್ಯಗಳ ಮೇಲೆ ಬೆಳೆಯುವುದು. ಇದಕ್ಕೆ ಉತ್ತಮ ಉದಾಹರಣೆ ಆರ್ಕಿಡ್ ಆಗಿದೆ. ಲಿಥಿಯೋಫೈಟ್ಸ್ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಲಿಥಿಯೋಫೈಟ್ಸ್ ಎಂದು ಕರೆಯುತ್ತಾರೆ. ಆಕ್ಸಿಲೋಫೈಟ್ಸ್ ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳು. ಸ್ಕಿರೋಫೈಟ್ಸ್ ಕಟ್ಟಿಗೆಯ ಸಸ್ಯಗಳು, ಕಟ್ಟಿಗೆ ಮೇಲೆ ಅಂತ ಬೆಳೀತಾವೆ ನೋಡಿರಿ ಸಣ್ಣ ಸಣ್ಣ ಸಸ್ಯಗಳು, ಅವಕ್ಕೆ ಸ್ಕಿರೋಫೈಟ್ಸ್ ಎಂದು ಕರೆಯುತ್ತಾರೆ. ಇನ್ನು ಹೆಲಿಯೋಫೈಟ್ಸ್ ಜೋಗು ಪ್ರದೇಶಗಳು. ಭಾರತದಲ್ಲಿ ಪ್ರಸ್ತುತ 89 ಜೋಗು ಪ್ರದೇಶ ಇದೆ 2025 ಪ್ರಕಾರ. ಅದರಲ್ಲಿ ಅತಿ ಹೆಚ್ಚು ಜೋಗು ಪ್ರದೇಶ ತಾನು ಹೊಂದಿರುವುದು ಇದು ತಮಿಳುನಾಡು ಬರ್ತದೆ. ಇದು ನೆನಪಿರಲಿ. ಮೊದಲು ಚಿಲ್ಕಾ ಸರೋವರ ಒಡಿಶಾ. ಜೋಗು ಪ್ರದೇಶ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಇರುತ್ತದೆ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಪ್ರಮುಖ ಕಾರಣ ಹೆಲಿಯೋಫೈಟ್ಸ್ ಆಗಿದೆ. ಆ್ಯಂಡ್ ಸ್ಯಾಮಿಯೋಫೈಟ್ಸ್ ಮರಳಿನಲ್ಲಿ ಬೆಳೆಯುವ ಸಸ್ಯಗಳು. ನೆಕ್ಸ್ಟ್ ಹೆರಿಯೋಫೈಟ್ಸ್ ಅಂದರೆ ಹುಲ್ಲುಗಾವಲಿನಲ್ಲಿ ಬೆಳೆಯುವ ಸಸ್ಯಗಳು. ಜಿಯೋಫೈಟ್ಸ್ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯಗಳು. ಅದು ಮರಳಿನಲ್ಲಿ, ಇದು ಮಣ್ಣಿನಲ್ಲಿ. ಡಿಫ್ರೆನ್ಸ್ ನೆನಪಿರಲಿ. ನೆಕ್ಸ್ಟ್ ಹಾಲಿಯೋಫೈಟ್ಸ್ ಲವಣಾಂಶದಲ್ಲಿರುವಂತಹ ಬೆಳೆಯುವಂಥ ಸಸ್ಯಗಳಾಗಿವೆ. ನೆಕ್ಸ್ಟ್ ಸ್ಯಾಮಿಯೋಫೈಟ್ಸ್ ಕೊಳೆಯುತ್ತಿರುವ ವಸ್ತುಗಳ ಮೇಲೆ ಬೆಳೆಯುವಂಥ ಸಸ್ಯಗಳು, ಪ್ಲ್ಯಾಂಟ್. HYT ಟಾಪಿಕ್ ಇದೆ, ಇದು ಹೈ ಯೀಲ್ಡಿಂಗ್ ಟಾಪಿಕ್, ನೆನಪಿಟ್ಟುಕೊಳ್ಳಿ. ಮತ್ತು ನೋಟ್ಸ್ ಇದೇ ಥರ ಮಾಡಿಕೊಳ್ಳಿ. ಇನ್ನು HYT ಟಾಪಿಕ್ನಲ್ಲಿ ಎರಡನೇ ಬಂದ್ಬಿಟ್ಟು ಪರಾಗಸ್ಪರ್ಶ ಕ್ರಿಯೆ. ಏನಿದು ಪರಾಗಸ್ಪರ್ಶ ಕ್ರಿಯೆ ನಡೆಯುವುದು? ಇದು ನಡೆಯುವುದು ಇಂಪಾರ್ಟೆಂಟ್ ಇದೆ. ಅನಿಮೋಪಿಲಿ ಅಂದರೆ ಗಾಳಿಯ ಮೂಲಕ ಪರಾಗಸ್ಪರ್ಶ ಕ್ರಿಯೆ. ಎಂಟಿಮೋಪಿಲಿ ಕೀಟಗಳ ಮೂಲಕ ಹರಡುವುದು, ಎಂಟಿಮೋಪಿಲಿ. ಹೈಡ್ರೋಪಿಲಿ ನೀರಿನ ಮೂಲಕ. ಆ್ಯಂಡ್ ಅರ್ನಿಥೋಪಿಲಿ ಪಕ್ಷಿಗಳ ಮೂಲಕ ನಡೆಯುವಂತಹ ಕ್ರಿಯೆ. ಮಾಲಿಕೋಪಿಲಿ ಮೃದ್ವಂಗಿಗಳ ಮೂಲಕ. ನೆಕ್ಸ್ಟ್ ಚಿಕ್ರೋಪಿಲಿ ಅಂತ ಬರ್ತದೆ, ಇದು ಬಾವಲಿಗಳ ಮೂಲಕ. ಚಿಕ್ರೋಪಿಲಿ ಎಂದು ಕರೀತಾರೆ ಇದನ್ನು. ಒಪಿಯೋಪಿಲಿ ಹಾವುಗಳ ಮೂಲಕ. ಇನ್ನು ಕೊನೆಯದಾಗಿ ಮೈಕ್ರೋಪಿಲಿ, ಇದು ಇರುವೆಗಳ ಮೂಲಕ ನಡೆಯುವಂತಹ ಪರಾಗಸ್ಪರ್ಶ ಕ್ರಿಯೆಯಾಗಿದೆ. ಪಾಲಿಮಿನೇಷನ್ ಎಂದು ಕರೆಯುತ್ತಾರೆ. ಈ ಹಿಂದೆ ವಿಡಿಯೋ ನೋಡಿದಾಗೆ ಇದನ್ನು ನೋಡಿದ್ದೀವಿ ನಾವು. ಕನ್ನದಾಂಗಗಳು ವಿಶೇಷತೆ: ಮೈಟ್ರೋಕಾಂಡ್ರಿಯಾ ಶಕ್ತಿಯೋತ್ಪಾದನೆ, ರೈಬೋಸೋಮ್ ಪ್ರೋಟೀನ್ ಕಾರ್ಖಾನೆ, ಲೈಸೋಸೋಮ್ ಆತ್ಮಹತ್ಯೆ ಸಂಚಿ, ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಸಾರಿಗೆ ವ್ಯವಸ್ಥೆ, ಗಾಳಿಗೆ ಸಂಕೀರ್ಣ, ರಾಸಾಯನಿಕ ಕಾರ್ಬನ್, ಕೋಶಪರೆ ಜೀವಕೋಶದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಇನ್ನು ರಸದಾನಿಗಳು ಸಂಗ್ರಹಣಾ ಕೊಠಡಿ, ಕ್ರೋಮೋಸೋಮ್ಗಳು ಅನುವಂಶೀಯ ಕಂತೆ, ನ್ಯೂಕ್ಲಿಯಸ್ ಜೀವಕೋಶದ ಯಜಮಾನ. ಬ್ಯಾಕ್ಟೀರಿಯಾದಲ್ಲಿ ಒಂದೇ ಕ್ರೋಮೋಸೋಮ್ ಇದೆ, ನೆನಪಿರಲಿ. ಇನ್ನು HYT ಟಾಪಿಕ್ ಅಂದರೆ ಟೆಂಪ್ರೇಚರ್ ನೋಡೋಣ. ನೀರಿನ ಘನೀಕರಣ ಸೆಲ್ಸಿಯಸ್ನಲ್ಲಿ 0 ಇರ್ತದೆ, ಫ್ಯಾರನ್ಹೀಟ್ನಲ್ಲಿ 32, ಕೆಲ್ವಿನ್ನಲ್ಲಿ 273. ಇನ್ನು ನೀರಿನ ಕುದಿಯುವ ಬಿಂದು ಸೆಲ್ಸಿಯಸ್ನಲ್ಲಿ 100, ಫ್ಯಾರನ್ಹೀಟ್ನಲ್ಲಿ 212, ಕೆಲ್ವಿನ್ನಲ್ಲಿ 373. ಮಾನವನ ದೇಹದ ತಾಪಮಾನ ಸೆಲ್ಸಿಯಸ್ನಲ್ಲಿ 37, ಫ್ಯಾರನ್ಹೀಟ್ನಲ್ಲಿ 98.6, ಕೆಲ್ವಿನ್ನಲ್ಲಿ 310. ಇನ್ನು ಕೊಠಡಿಯ ಉಷ್ಣಾಂಶ ಸೆಲ್ಸಿಯಸ್ನಲ್ಲಿ 27, ಫ್ಯಾರನ್ಹೀಟ್ನಲ್ಲಿ 80.6, ಕೆಲ್ವಿನ್ನಲ್ಲಿ 3. ಇದು ರೀಸೆಂಟಾಗಿ 402 PSI ನಲ್ಲಿ ಬಂದಂತಹ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡ್ತಾರೆ. ಇದನ್ನು ನೆನಪಿರಬೇಕಿದು, ಬರೆದಿಟ್ಕೊ. ಇನ್ನು ಎಕ್ಸಾಮು ಟ್ರೆಂಡ್ ಚೇಂಜ್ ಆಗುತ್ತಿದ್ದಂತೆ ನಾವು ಮೊದಲೇಕೆ ನೋಡಿದಾಗೆ ಹಾರಲಾಗದ ಪಕ್ಷಿಗಳು ಮತ್ತು ಅಳಿವಿನಂಚಿನಲ್ಲಿರೋ ಪಕ್ಷಿಗಳನ್ನು ನೋಡಿದಾಗ ಎಲ್ಲ ಚೇಂಜ್ ಆಗಿದೆ. ಮೊನ್ನೆ ರೀಸೆಂಟಾಗಿ ನಡೆದಂಥ CRDR 2024ನಲ್ಲಿ ಹಾರಲಾಗದ ಪಕ್ಷಿಗಳು ನಮಗೆ ಗೊತ್ತಿರೋದು ಆಸ್ಟ್ರಿಚ್, ಕಿವಿ, ಎಮ್ಮು, ಪೆಂಗ್ವಿನ್. ಬಟ್ ಅದು ಅವ್ರ ಕ್ವಶನ್ ಕೇಳಿದ್ದು ಡೋಡೋರಿಯಾ ರಿಯಾಸ್
ಯಾವ ಪಕ್ಷಿಗಳಾಗಿವೆ. ಯಾರು ಕ್ವೆಶ್ಚನ್ ಪೇಪರ್ ನೋಡಿರ್ತಾರ, ಅನಾಲಿಸಿಸ್ ಮಾಡಿರ್ತಾರ ಅವ್ರಿಗೆ ನೆನಪಿರ್ತದೆ. ನಾವು ಇದನ್ನು ಮಾಹಿತಿಯನ್ನು ChatGPT ಎಲ್ಲದರಲ್ಲಿ ತೆಗೆದುಕೊಳ್ಳಬಹುದು. ಬಟ್ ಡೀಪಾಗಿ ಹೋಗ್ತಿದ್ದಾರೆ. ಅವರು ಟ್ರೆಂಡ್ ಚೇಂಜ್ ಆದಂಗೆ ಕ್ವೆಶ್ಚನ್ ಪೇಪರ್ ಮಾಡಲು ಚೇಂಜ್ ಆಗ್ತಿದೆ. ನಾವು ಅದಕ್ಕೆ ಸಂಬಂಧಿಸಿದಂತೆ ನಾವು ರೆಡಿಯಾಗಿರ್ಬೇಕಂದ್ರೆ ಹೈಯೆಸ್ಟ್ ಇನ್ ಡೆಪ್ತಾಗಿ ಹೋಗಬೇಕಷ್ಟೇ ನಾವು. ಅದೇ ಸಂಬಂಧಿಸಿದ ಇವಾಗ ಫಸ್ಟಾಗಿ ಹಾರಲಾಗದ ಪಕ್ಷಿಗಳ ಲಿಸ್ಟ್ ನೋಡೋಣ. ಇವಾಗ ಯಾವ್ಯಾವ ಬರ್ತವೆ. ಕ್ಯಾಸೋಮರಿಗಳು, ಕಾಕೋಪಾಯ್ಡ್, ಡೊಡೋರಿಯಾ ರಿಯಾಸ್ ಮತ್ತು ಕಾರ್ಮೆಂಟ್, ಮೇಯಾ, ತಕೇಹಿ, ಆನೆ ಹಕ್ಕಿ, ವೇಕಾ, ಗ್ರೇಟ್ ಆಕ್, ಸಿಮ್ಮರ್ ಡಕ್, ಅರ್ನಿಮೋಗೋಲಾಸಸ್. ನೆಕ್ಸ್ಟು ಇಷ್ಟೆಲ್ಲ ಪ್ರಾಣಿಗಳಿದೆ ನೋಡಿ. ಇದರ ಬೇಕಾದ ಕೇಳ್ಬೋದು. ದಿನಕ್ಕೆ ಆದಷ್ಟು ಎರಡು ನೆನಪಿಟ್ಟುಕೊಳ್ಳಂತ ಹೋಗಿ ಯೂಸ್ ಆಗುತ್ತದೆ. ಇದನ್ನು PDF ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರ್ತದೆ. ಅದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ನೀವು. ಇವೆಲ್ಲವೂ ಅದರಲ್ಲಿ ಕಳಿಸ್ತೇನೆ ನಿಮಗೆ. ಇನ್ನು ಅಳಿವಿನಂಚಿನಲ್ಲಿರುವ ಸಸ್ತನಿಗಳು, ಎಂಡೇಂಜರ್ ಕ್ರಿಟಿಸಿಸಸ್, ಫ್ಲೈಯಿಂಗ್ ಬರ್ಡ್ಸ್. ಇಲ್ಲಿ ಪಶ್ಚಿಮ ಕಪ್ಪು, ಇದರ ಹೆಸರೇ ಹಂಗಿದೆ ರೀ. ಅದರದ್ದು ಅಳಿವಿನಂಚಿನ ಪ್ರಾಣಿಗಳದೊಂದು. ಬಡ್ಗಮೃಗ, ಅರಾಕ್ಸ್, ಥೈಲಾಸಿನ್, ಉಣ್ಣೆ, ಬೃಹದ್ಗಜ, ಬೈಜಿ, ಬ್ರಾಲ್, ಕೆಮೋಲಿಮಿನ್, ಗುಹೆ ಕರಡಿ, ಹೆಟ್ರಿಯಾಕ್, ಜಾವಾನ್ ಹುಲಿ. ನಾವು ಮೇಲೆ ಹೈಲೈಟ್ಸ್ ಅಷ್ಟೇ ನೋಡ್ಕೊತ ಹೋಗಬಾರ್ದು. ಸ್ವಲ್ಪ ಎಲ್ಲ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಯೂಸ್ ಆಗುತ್ತದೆ. ಈ ಥರ ಇವು ಇಂಪಾರ್ಟೆಂಟ್. ಇದುವರೆಗೂ ನಿಮ್ಗೆ ಗೊತ್ತಿರದ ಮಾಹಿತಿ ಈ ವಿಡಿಯೋದಿಂದ ದೊರೆತರೆ ದಯವಿಟ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಇನ್ಫಾರ್ಮೇಷನ್ ಸರಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.